ವೀಕ್ಷಕರೇ ನಮಸ್ಕಾರ. ಕನ್ನಡ ಮೀಡಿಯಾ ಹೌಸ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇಂದು ನಾನು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ರೈತರಿಗೆ ಮೊಬೈಲ್ನಲ್ಲಿಯೇ ಕಂದಾಯ ಇಲಾಖೆ ಸೇವೆಗಳು ಯಾವ ರೀತಿ ಸಿಗತ್ತೆ ಅಂತದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯು ರೈತರಿಗೆ ಭೂ ದಾಖಲೆ ಸೇವೆಗಳನ್ನು ಸುಲಭವಾಗಿ ಒದಗಿಸಲು ಈ ಚಾವಡಿ ತಂತ್ರಾಂಶವನ್ನು ಜಾರಿಗೊಳಿಸಿದೆ. ಈ ವ್ಯವಸ್ಥೆಯ ಮೂಲಕ ರೈತರು ಕಚೇರಿಗೆ ತೆರಳದೆ ತಮ್ಮ ಮೊಬೈಲ್ನಲ್ಲಿಯೇ ಭೂ ಸಂಬಂಧಿತ ಮಾಹಿತಿಯನ್ನು ಪರಿಶೀಲಿಸಬಹುದು. ಯಾವ ರೀತಿ? ಮೊದಲಿಗೆ ಈ ಚಾವಡಿ ಎಂದರೇನು ತಿಳಿಸ್ಕೊಡ್ತೇನೆ ಬನ್ನಿ. ಈ ಚಾವಡಿ ಎಂದರೆ ಭೂ ದಾಖಲೆಗಳು, ಮ್ಯೂಟೇಷನ್ ಅರ್ಜಿಗಳ ಸ್ಥಿತಿ, ಪೌತಿಕಾತೆ, ಭೂ ಪರಿವರ್ತನೆ ಸೇರಿದಂತೆ ವಿವಿಧ ಕಂದಾಯ ಸೇವೆಗಳ ಮಾಹಿತಿಯನ್ನು ಆನ್ಲೈನ್ ಮೂಲಕ ಪಡೆಯುವ ಡಿಜಿಟಲ್ ವೇದಿಕೆ ಇದಾಗಿದೆ. ಇದರಿಂದ ಪ್ರಕ್ರಿಯೆ ಹೆಚ್ಚು ಪಾರದರ್ಶಕವಾಗಿದ್ದು ಸಮಯ ಉಳಿತಾಯವಾಗುತ್ತದೆ. ಲಭ್ಯವಿರುವ ಪ್ರಮುಖ ಸೇವೆಗಳ್ಯಾವ್ಯಾವು? ಮ್ಯೂಟೇಷನ್ ಸ್ಥಿತಿ ಪರಿಶೀಲನೆ, ಪೌತಿಕಾತೆ ಆಗಿರ್ಬೋದು, ಭೂ ಪರಿವರ್ತನೆ ಮಾಹಿತಿ ಆಗಿರ್ಬೋದು, RTC ವೀಕ್ಷಣೆ ಆಗಿರ್ಬೋದು, ಈ ರೀತಿ ಆಗಿರುತ್ತದೆ. ಲಭ್ಯವಿರುವ ಸೇವೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಡೀಟೇಲ್ ಆಗಿ. ಫಸ್ಟ್, ಮ್ಯೂಟೇಷನ್ ಸ್ಥಿತಿ ಪರಿಶೀಲನೆ. ಭೂಮಿ ಮಾರಾಟ ಅಥವಾ ಹಕ್ಕು ಬದಲಾವಣೆಯ ನಂತರ ಮ್ಯೂಟೇಷನ್ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಎಂಬುದನ್ನು ರೈತರು ಸುಲಭವಾಗಿ ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಪಾಯಿಂಟ್, ಪೌತಿಕಾತೆ ಅಂದರೆ ವಾರಸುದಾರರ ಹೆಸರು ಸೇರಿಸುವುದು. ಯಾವ ರೀತಿ? ಕುಟುಂಬದ ಸದಸ್ಯರ ನಿಧನದ ಬಳಿಕ ವಾರಸುದಾರರ ಹೆಸರನ್ನು ಸೇರಿಸುವ ಪ್ರಕ್ರಿಯೆಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು. ಮೂರನೇ ಪಾಯಿಂಟು, ಭೂ ಪರಿವರ್ತನೆ ಮಾಹಿತಿ. ಇದು ಹೇಗೆ ರಿಜಿಸ್ಟರ್ ಮಾಡೋದು? ಕೃಷಿ ಭೂಮಿಯನ್ನು ಬೇರೆ ಉದ್ದೇಶಕ್ಕೆ ಪರಿವರ್ತಿಸಲು ಸಲ್ಲಿಸಿದ ಅರ್ಜಿಯ ಪ್ರಗತಿಯನ್ನು ನೋಡಬಹುದಾಗಿದೆ. ನಾಲ್ಕನೇ ಪಾಯಿಂಟು, RTC ಅಥವಾ ಪಹಣಿ ವೀಕ್ಷಣೆ. ಯಾವ ರೀತಿ ಮಾಡ್ಬೋದು? ಭೂಮಿಯ ಹಕ್ಕು, ಬೆಳೆ ಹಾಗೂ ಇತರೆ ವಿವರಗಳನ್ನು ಹೊಂದಿರುವ ಪಹಣಿ ಅಥವಾ RTC ನಕಲನ್ನು ಮೊಬೈಲ್ ಮೂಲಕ ಪಡೆಯಬಹುದು. ಇದನ್ನು ಬಳಸುವ ವಿಧಾನ ಯಾವ ರೀತಿಯಾಗಿರ್ತದೆ ಅಂತ ತಿಳಿಸ್ಕೊಡ್ತೇನೆ. ಕಂದಾಯ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮ ವಿವರಗಳನ್ನು ನಮೂದಿಸಬೇಕಾಗತ್ತೆ. ಬೇಕಾದ ಸೇವೆಯನ್ನು ಆಯ್ಕೆ ಮಾಡಿ ಹಾಗೆ ಮೊಬೈಲ್ಗೆ ಬರುವಂತಹ OTP ನಮೂದಿಸಿ ದಾಖಲೆಗಳನ್ನು ವೀಕ್ಷಿಸಿ. ನಂತರ ಇದರಿಂದ ರೈತರಿಗೆ ಸಿಗುವಂತಹ ಲಾಭಗಳು ಯಾವುದಾಗಿರುತ್ತೆ? ಪಾಯಿಂಟ್ ನಂಬರ್ 1, ಕಚೇರಿ ಅಲೆದಾಟ ಕಡಿಮೆ ಮಾಡುತ್ತದೆ. ಪಾಯಿಂಟ್ ನಂಬರ್ 2, ಮಧ್ಯವರ್ತಿಗಳ ಅವಲಂಬನೆ ತಪ್ಪಿಸ್ತದೆ. ಪಾಯಿಂಟ್ ನಂಬರ್ 3, ಅರ್ಜಿ ಪ್ರಗತಿ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುತ್ತದೆ. ಪಾಯಿಂಟ್ ನಂಬರ್ 4, ಸಮಯ ಮತ್ತು ಹಣ ಉಳಿತಾಯ ಆಗ್ತದೆ. ಈ ಚಾವಡಿ ವ್ಯವಸ್ಥೆ ರೈತರಿಗೆ ಡಿಜಿಟಲ್ ಯುಗದಲ್ಲಿ ವೇಗವಾದ, ಸುಲಭ ಮತ್ತು ಪಾರದರ್ಶಕ ಕಂದಾಯ ಸೇವೆಗಳನ್ನು ಒದಗಿಸುವ ಮಹತ್ವದ ಹೆಜ್ಜೆಯಾಗಿದೆ. ಪ್ರತಿಯೊಬ್ಬ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆನ್ನುವುದು ನನ್ನ ಇಚ್ಛೆಯಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ತಿಳಿಸಿದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಿದ್ದೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಹೀಗೆ ನಮ್ಮ ಈ ಚಾನಲ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು ವೀಕ್ಷಕರೇ.